49 ಸಮುದಾಯದ ಮುಖಂಡರನ್ನ ಏನು ಸುಳ್ಳು ಮೊಕದ್ದಮೆ ಮಾಡಿ ಅವ್ರು ಕೇಸ್ ಮಾಡಿದಾರೋ ಅದನ್ನ ಈ ಕೂಡಲೇ ವಾಪಸ್ ತಗೋಬೇಕು ಅಂತೇಳಿ ಕೇಳ್ಕೊತೀವಿ. ಹಾಗೂ ಜಿ ಪಲ್ಲವಿ ಮೇಡಮ್ ಅವರು ಈ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಕೇಳ್ತೀವಿ. ಹಾಗೂ ಅವರ ಆಪ್ತ ಸಹಾಯಕರಾದ ಆನಂದ್ ಏಕಲ್ ಅವರು ಕೂಡ ವಜಾಗೊಳಿಸಬೇಕು ಅಂತ ಕೇಳ್ತೀವಿ. ಸರ್ಕಾರ ಇತ್ತ ಗಮನ ಹರಿಸಿ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಣ್ಣ 49 ಸಮುದಾಯದ ಅಲೆಮಾರಿಗಳಿಗೆ ಇದನ್ನ ಸೂಕ್ಷ್ಮವಾಗಿ ಡಿಲೀಟ್ ಮಾಡುವಂತ ಕೇಳ್ಕೊಂತೀವಿ. ಇಲ್ಲ ಈ ಆಂಜನೇಯ ಸಾಹೇಬರು ಸಹ ಈಗ ಅಧಿಕಾರದಲ್ಲಿ ಇಲ್ಲ ಅಂತ ಹೇಳಿದ್ರು ನಮ್ಮ ಜೊತೆ ಕೈಗೂಡಿಸಿ ಮಾಡ್ತಾ ಇದ್ದಾರೆ. ಎಲ್ಲರೂ ನೀವು ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಪ್ರತಿ ಹಲವಾರು ಸ್ಟೇಟಲ್ಲೂ ಪ್ರತಿ ಜಿಲ್ಲೆಗಳಲ್ಲೂ ಉಗ್ರವಾದ ಹೋರಾಟ ಮಾಡ್ತೀವಿ. ದಯಮಾಡಿ ಇಂಥ ಸರ್ಕಾರ ಗಮನ ಹರಿಸಿ ನಮಗೆಲ್ಲ ನ್ಯಾಯ ಒದಗಿಸ್ಕೊಬೇಕಂತ ಕೇಳ್ತೀವಿ. ಜೈ ಭೀಮ್, ಜೈ ಭೀಮ್. ನನ್ನ ನಮಸ್ಕಾರಗಳು. ಇದೊಂದು ಹೋರಾಟ, ಇದೊಂದು ನೆಲೆ, ಇದು ನಮ್ಮ ಅಲೆಮಾರಿ ಜನಗಳಿಗೆ ಬರ್ತಕ್ಕಂಥ ಒಂದು ಕಷ್ಟದ ಸುದ್ದಿ ಇದು. ಯಾಕಂದರೆ ಅಲೆಮಾರಿ ಜನಗಳು 49 ಜಾತಿ ಇದೆ ಅಂತೇಳಿ ಫಸ್ಟ್ಲಿಂದಲೇ ಒಂದು ಸರ್ಕಾರ ಗೆಜೆಟ್ನಲ್ಲಿದೆ. ಆ ಗೆಜೆಟ್ ಪ್ರಕಾರ ಇವತ್ತುವರೆಗೆ ನಾವು ಅದೇ ಪ್ರಕಾರ ನಡ್ಕೊಳ್ತಾ ಇದ್ದೀವಿ. ನಮ್ಮ ಜಾತಿ ಬಿಟ್ಟು, ನಮ್ಮ ಅಲೆಮಾರಿ ಜಾತಿಗಳು ಬಿಟ್ಟು ಇನ್ನೊಂದು ಜಾತಿಯಲ್ಲಿ ನಾವು ಹೋಗೋರಲ್ಲ. ಅದರ ಪ್ರಕಾರ ಯಾರನ್ನ ಬಂದರೆ ನಾವು ಮಾತಿನಿಂದಲೇ ಮಾತಾಡ್ತೀವಿ. ನಾವು ಒಬ್ಬರಿಗೆ ದೌರ್ಜನ್ಯ ಒಂದು ಹೋರಾಟ ಮಾಡಿ ಹೊಡ್ತಾ ಪಡ್ತಾ ಆ ಲೆಕ್ಕ ಮಾಡೋ ಅಲೆಮಾರಿ ಜನಗಳು ಅಲ್ಲ. ನಾವು ಸಮುದಾಯಗಳು ಹಿಂದಿಲಿಂದ ನಿಯತ್ತಿಲಿಂದ ನಮ್ಮ ಯಜಮಾನರ ಕಾಲದಿಂದ ಎಲ್ಲ ಸಮುದಾಯ ಯಜಮಾನರ ಕಾಲದಿಂದ ಒಂದು ರೀತಿ ನೀತಿಯಿಂದ ಬದುಕ್ತಾ ಇದ್ದೀವಿ. ಆ ಬದುಕಿನ ಪ್ರಕಾರ ಇವತ್ತು ಸರ್ಕಾರದಿಂದ ನಮಗೆ ಅಷ್ಟು ಮಟ್ಟಿಗೆ ಆ ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಇನ್ನೂ ಸಮುದಾಯಗಳು ಸಿಗ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಯಾರ್ಯಾರ ಜಾತಿ ಯಾರ ಸಮುದಾಯಗಳು ಸರ್ಕಾರದಿಂದ ಏನಿದೆಯೋ 5ನೇ ತಾರೀಕಿನಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ 49 ಸಮುದಾಯಗಳು ಒಕ್ಕೂಡಿಕೊಂಡು ಒಂದು ಸಣ್ಣ ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದು ಮೀಟಿಂಗ್ ಅಂತೇಳಿ ಹಾಜರುಪಡಿಸಿಕೊಂಡಿರುತ್ತಾರೆ. ಅದರಲ್ಲಿ ನಮ್ಮ ನಿಗಮದ ಅಧ್ಯಕ್ಷರಾಗಿರುವಂತಹ ಪಲ್ಲವಿ ಅವರನ್ನು ಆಹ್ವಾನ ಆಗಿರಲಿಲ್ಲ. ಆದರೂ ಕೂಡ ನಮ್ಮ ಸಮುದಾಯಗಳೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆ ಮೀಟಿಂಗ್ ಕೂಡ ಅವರು ಕೂಡ ಬರ್ತಾರಲ್ಲಿ. ಆ ಸಮುದಾಯಕ್ಕೆ ಬಂದರೂ ಕೂಡ ನಮ್ಮ ಅಧ್ಯಕ್ಷರುಗಳಂತ ಹೇಳಿ ಅವರಿಗೊಂದು ಗೌರವ ಕೊಟ್ಟು ನಮ್ಮ ಆ ಮೀಟಿಂಗಿನಲ್ಲಿ ಅವರು ಒಂದು ಸ್ಥಾನ ಕೊಟ್ಟು ಅವರೆಲ್ಲ ನಾವೇನು ನಮ್ಮ ಸಮಸ್ಯೆಗಳು ಏನದ ಅಂತ ಎಲ್ಲ ಹೇಳ್ತಾ ಇದ್ವಿ. ಆ ಟೈಮ್ನಲ್ಲಿ ಅಲ್ಲಿ ಒಂದು ನಾವು ಫ್ಲೆಕ್ಸ್ ಅನ್ನು ಮಾಡ್ಸಾಕಿದ್ವಿ. ಏನಂತ 49 ಅಲೆಮಾರಿ ಸಮುದಾಯದವರು ನಾವು ಅಂತೇಳಿ ಅವರು ಅದನ್ನ ಗಮನಿಸಿ ಇಲ್ಲ 51 ನಮ್ಮ ಅಲೆಮಾರಿ ಸಮುದಾಯಗಳು ಅಂತ ಇದಾವು, ನೀವು ಯಾಕೆ 49 ಸಮುದಾಯಗಳು ಅಂತ ಎಷ್ಟೇ ಫ್ಲೆಕ್ಸ್ ಹಾಕಿದ್ದೀರ ಅಂತೇಳಿ ಈ ಕಾರಣಕ್ಕೋಸ್ಕರ ನಮ್ಮ ಅಲೆಮಾರಿ ಸಮುದಾಯದ ಮುಖಂಡರುಗಳ ಮೇಲೆ ತುಂಬಾ ದೌರ್ಜನ್ಯವಾಗಿ, ತುಂಬಾ ಅನ್ಯಾಯವಾಗಿ, ತುಂಬಾ ಕೆಟ್ಟ ಕುಳುಕವಾದಂಥ ಮಾತುಗಳನ್ನು ಆಡಿ ಅವ್ರ ಮೇಲೆ ದೌರ್ಜನ್ಯವನ್ನು ಎಸಗುವಂಥ ಮಾತುಗಳನ್ನು ಆಡಿ ಅವ್ರ ಮೇಲೆ FIR ಮಾಡಿರುವಂಥ ಕಾರಣಕ್ಕೆ ನಾವು ಇವತ್ತು ಹಾವೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಖಾಂತರ ನಮ್ಮ ಅಲೆಮಾರಿ 49 ಸಮುದಾಯ ಮುಖಂಡರುಗಳು ಎಲ್ಲ ಸೇರಿಕೊಂಡು ಇವತ್ತು ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ. ಅವ್ರಿಗೆ ಆದಷ್ಟು ಬೇಗ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಅಮಾನತುಗೊಳಿಸಬೇಕು. ಆಮೇಲೆ ಅವರ ಆಪ್ತ ಕಾರ್ಯದರ್ಶಿಯಾದಂಥ ಆನಂದ್ ಏಕಲ್ ಅವರನ್ನು ಕೂಡ ಅಮಾನತುಗೊಳಿಸಲೇಬೇಕು. ಇದನ್ನು ಗೊಳಿಸಲಿಲ್ಲಪ್ಪ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸಲ್ಲ. ಜೈ ಹಿಂದ್, ಜೈ ಭೀಮ್. ಬೇಡಿಕೆಗಳನ್ನೆಲ್ಲ ಕೂಡ ಓದಿ ತಿಳಿಸಿದ್ದಾರೆ, ಅವನ್ನ ಆಲಿಸಿದ್ರು. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ನಿಮ್ಮ ಮನವಿಯನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿ ಬಾಂಧವಗಳೇ, ಅಲೆಮಾರಿ ಬಾಂಧವಗಳೇ, ಇಲ್ಲಿ ಏನಾಯ್ತಂದ್ರೆ ಇವತ್ತು ಮಾಡ್ತಾ ಇರೋಂಥ ಪ್ರತಿಭಟನಾ ಕಾರ್ಯಕ್ರಮಗಳ ಬಗ್ಗೆ ಮೊನ್ನೆ 5ನೇ ತಾರೀಕಿನಿಂದ ಗಾಂಧಿ ಭವನದಲ್ಲಿ ನಮ್ಮ HNR ಸಾಹೇಬರು ಮಾಜಿ ಸಚಿವರಾದಂಥ 49 ಸಮುದಾಯಗಳ ಅಲೆಮಾರಿಗಳು ಹೋಗಿ ಒಂದು ಇದು ಮಾಡಿದರು, ಯಾವುದೋ ಕುಂದುಕೊರತೆ ಸಭೆಯನ್ನು ಮಾಡಿದರು. ಆ 49 ಸಮುದಾಯಗಳ ಒಳಗಡೆ ಎಲ್ಲ ಏನೋ ಮಾತುಕತೆ ಚರ್ಚೆ ಮಾಡುವಾಗ ನಮ್ಮ ಅಲೆಮಾರಿ ಅಭಿವೃದ್ಧಿ ನಿಗಮದವರು ಜಿ ಪಲ್ಲವಿ ಅವರು, ಆನಂದ ಏಕಲವ್ಯ ಅವರು, ಆಪ್ತ ಸಹಾಯಕ ನಿರ್ದೇಶಕರು ಬಂದು ಹಲವಾರು ಜಗಳಗಳೆಲ್ಲ ಮಾಡಿ ಬೇಕಾಬಿಟ್ಟು ಏನನ್ನು ಮಾಡಿ 49 ಸಮುದಾಯಗಳನ್ನು ಸುಳೆ ಮಕ್ಕಳು ಅಂತ ಬಾಯಿಂದನೂ ಬೈದು ಇಂಥ ಸುಳ್ಳು ಕೇಸುಗಳೆಲ್ಲ ಮಾಹಿತಿ ಮಾಡಿ 7 ಜನ ಮಾಡಿ FIR ಕೇಸನ್ನು ದಾಖಲಾತಿಸಿರುವುದು. ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಂಥ 31 ಜಿಲ್ಲೆ ಒಳಗಡೆ ಎಲ್ಲ ಜಿಲ್ಲೆ ಒಳಗಡೆನೂ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಅದರಿಂದ ನಾವು ಏನು ಮಾಡ್ತೀವಿ ಕೂಡಲೇ ತಕ್ಷಣವೇ ಹೇಳ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪ ಸಾಹೇಬರವ್ರಿಗೇನು ಈಗಲೇ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ನಮ್ಮ ತುಮಕೂರು ಜಿಲ್ಲೆಯನ್ನು ಮನವಿ ಮಾಡ್ತಾ ಇದ್ದೀವಿ. ಕೂಡಲೇ ಅಲೆಮಾರಿ
ಅಭಿವೃದ್ಧಿ ನಿಗಮದಿಂದ ಆಗಿರುವಂಥ ಜಿ ಪಲ್ಲವಿ ಅವ್ರನ್ನು ಅವರ ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ಕೊಡಿಸಬೇಕು. ಅದೇ ಆನಂದ ಏಕಲವ್ಯ ಅವರ ಆಪ್ತ ಕಾರ್ಯದರ್ಶಿ ಆನಂದ್ ಏಕಲವ್ಯ ಅವ್ರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು 49 ಸಮುದಾಯಗಳ ಅಲೆಮಾರಿ ಪರವಾಗಿ ನಾವು ಎಲ್ಲರನ್ನು ಧಿಕ್ಕಾರ ಕೂಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು 2 ಮಾತು ಮಾತಾಡಿ ನಾನು ಮುಗಿಸ್ತಾ ಇದ್ದೆ. ಅಲೆಮಾರಿ ಬಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜಗದೀಶೇಖರಾದ ಸಂದರ್ಭದಲ್ಲಿ ವರ್ಷಾಕರ್ಮ ಸಮುದಾಯಗಳು ನಮ್ಮ ಹೆಸರೇ ಬರ್ತಾರೆ. ಆದರೆ ತಮಗೆ ಗೊತ್ತಿರಂಗೆ ಅವರು ಎಲ್ಲೂ ಕೂಡ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ್ರು, ಎಲ್ಲೂ ಕೂಡ ಅವರು ಊರು ಹೊರಗಡೆ ಸೆಟ್ಲ್ ಆಗಿದೆ. ನಾವು ಅಲೆಮಾರಿ ಗುಡಾರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ 49 ಅಲೆಮಾರಿ ಸಮುದಾಯಗಳನ್ನು ಏನು ಸನ್ಮಾನ ಮುಖ್ಯಮಂತ್ರಿ ಹಿಂದಿನ ಅವಧಿಯಿದ್ದಾಗ ಮಾಡಿದ್ರು ಒಂದು ಕೋಶವನ್ನು ಮಾಡ್ತಾರೆ. ಆವಾಗ ಚಾನ್ಯ ಸಾಹೇಬರು ಮಿನಿಸ್ಟರ್ ಆಗಿರ್ತಾರೆ. ಕೋಶ ಮಾಡಿ 49 ಸಮುದಾಯಗಳಿಗೆ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸ್ತಾರೆ. ಅದಾದ ನಂತರ ಜಗದೀಶ್ ಶೆಟ್ಟರ್ CM ಆದ ಬಂದ ಸಂದರ್ಭದಲ್ಲಿ ಇವರು ಪ್ರಜಾರಾಗಿ ರಾಜಕೀಯ ಒತ್ತಡದಿಂದ ರೊಕ್ಕ ಒತ್ತಡದಿಂದ ಈ ಕೊರ್ಚಕರ್ಮ ಸಮುದಾಯದ ಒಳಗೆ ಸೇರ್ಪಡೆ ಆಗಿ 51 ಸಮುದಾಯ ಆಗ್ತವೆ. ಇದಾದ ನಂತರ ಇದೇ ಕೊರ್ಚಕರ್ಮ ಸಮುದಾಯದ ಪಲ್ಲವಿ ಮೇಡಮ್ ಅಧ್ಯಕ್ಷ ಕೊಡ್ತಾರೆ ನಿಗಮಕ್ಕೆ. ಈ ಸರಿ CM ಆದ ಸಿದ್ದರಾಮಯ್ಯ ಇದನ್ನು ನಿಗಮಕ್ಕೆ ಪರಿವರ್ತನೆ ಮಾಡ್ತಾರೆ. ನಿಗಮಕ್ಕೆ EM ಅಧ್ಯಕ್ಷ ಕೊಡ್ತಾರೆ. EM ಸಮುದಾಯದವರನ್ನೇ ಆಪ್ತ ಕಾರ್ಯದರ್ಶಿ ಆನಂದ್ ಕುಮಾರ್ನ ಅಫಿಷಿಯಲಾಗಿ ತಗೋತಾರೆ. ಇದಾದ ನಂತರ ಇಡೀ ರಾಜ್ಯದಂಥ ಅಲೆಮಾರಿ ಸಮುದಾಯದ ಪ್ರವಾಸ ಮಾಡ್ಬೇಕಾದ್ರೆ EM ಆಯ್ಕೆ ಮಾಡ್ಕೊಳ್ಳೋದು ಕೊರ್ಚಕರ್ಮ ಸಮುದಾಯದ ಕಾನೂನುಗಳು ಮಾತ್ರ. ನಾವು ಬಲವಂತ ಮಾಡಿದ ಮುಖಂಡರು ಒತ್ತಡ ಹಾಕಿದಾಗ ಬೇಡ ಅಂತ ನಮ್ಮ ಕಾಲದಲ್ಲಿ ಉಳಿದಂಥ ಅಲೆಮಾರಿ ಸಮುದಾಯಗಳಿಗೆ ವಿಸಿಟ್ ಕೊಡ್ತಾರೆ. ಆದರೆ ನಾಮಕೋಸ್ಕರ ವಿಸಿಟ್ ಕೊಡ್ತಾರೆ. ಆದರೆ ಅವ್ರ ಕಷ್ಟ ಯಾವುದನ್ನೂ ಬಗೆಹರಿಸೋದಿಲ್ಲ. ಈ ವಿಚಾರ ತಗೊಂಡು ನಾವು ಯಾಕೆಂದ್ರೆ ಅವ್ರು ಕೋಶ ಮಾಡಿದವರು ಅವ್ರ ಹತ್ರ ನಾವು ಹೋಗ್ತೀವಿ. ನಾವು 40 ಸಮುದಾಯದ ಮುಖಂಡರು ದಯಮಾಡಿ ನಾವು ಸಭೆ ಮಾಡ್ತೀವಿ, ಕುಂದುಕೊರತೆ ಆಲಿಸಬೇಕು, ತಾವು ಮುಖ್ಯ ಅತಿಥಿಗಳು ಬರಬೇಕು ಅಂತ ನಾವು ಕರಿತೀವಿ. ಸೊ ಆ ವಿಚಾರವಾಗಿ ಅವರು ಕಳೆದ 5ನೇ ತಾರೀಕಲ್ಲಿ ಗಾಂಧಿ ಭವನದಲ್ಲಿ ನಾವು ಸಭೆಯನ್ನು ಆಯೋಜನೆ ಮಾಡ್ಕೊತೀವಿ ಪ್ರೈವೇಟಾಗಿ. ಆ ಸಭೆಗೆ ಅವ್ರು ಮುಖ್ಯ ಅತಿಥಿಯಾಗಿ ಬರ್ತಾರೆ. ನಮ್ಮ ಮುಖಂಡರ ಜೊತೆ ಕುಂದುಕೊರತೆ ಸಭೆ ಮಾಡ್ತಾ ಇರ್ತೀವಿ. ಆ ಸಭೆ ಮಾಡೋ ಸಂದರ್ಭದ ಅರ್ಧದಲ್ಲಿ ಏಕಾಕಿ ಈ ನಿಗಮದ ಅಧ್ಯಕ್ಷರು ಪಲ್ಲವಿ ಮತ್ತು ಅಯ್ಯಮ್ಮನ ಆಪ್ತ ಕಾರ್ಯದರ್ಶಿ ಏಕಲವ್ಯ ಆನಂದ್ ಕುಮಾರ್ ಏಕಲವ್ಯ ಇವರು ಒಂದು ನನ್ನ ತಂಡದ ಜೊತೆಗೆ ವರ್ಷಾಕರ್ಮ ಲೀಡರ್ ಜೊತೆಗೆ ಬಲವಂತ ನುಗ್ಗಿ ಬರ್ತಾರೆ. ನುಗ್ಗಿ ಬಂದಂಥ ಸಂದರ್ಭದಲ್ಲಿ ಅನ್ಯ ಸಾಹೇಬರು ಅವ್ರ ಗೌರವ ಸಭೆ ಕೂರಿಸ್ಕೊತಾರೆ. ಕೂರಿಸ್ಕೊಂಡು ಅರ್ಧಬರ್ಧ ಮೀಟಿಂಗ್ ಆದ ನಂತರ ಇದು ನಮ್ಮ ಸಮಸ್ಯೆ ಸಲ್ಲ, ನೀವು ನಮ್ಗೆ ಕರೆದಿಲ್ಲ ಹಾಗೆ ಅಂತೇಳಿ ಇವ್ರು ಏಕಾಕಿ ತಂಡ ಜೊತೆ ಹೋಗಿ ಅನ್ಯ ಸಾಹೇಬರ ಕಾರು ಮುಂದೆ ಗಾಡಿ ಕೂರಿಸ್ಕೊತಾರೆ. ಪಲ್ಲವಿ ಮತ್ತು ಆನಂದ್ ಕುಮಾರ್ ಗಾಡಿ ಕೂತ ಸಂದರ್ಭದಲ್ಲಿ ಅನ್ಯ ಸಾಹೇಬರ ಸಮಾಧಾನ ಪಡಿಸಿ ನಮಗೂ ಅವರು ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಮಾಡಿದ ನಂತರ ನಮ್ಮ ಮುಖಂಡರ ಜೊತೆ ನಮ್ಮ 49 ಅಲೆಮಾರಿ ಸಮುದಾಯ ಮುಖಂಡರ ಜೊತೆ ಅನ್ಯ ಅವರು ಸಭೆಯನ್ನು ನಡೆಸಿ ನಾವು ಸಾವಧಾನವಾಗಿ ಹೋಗೋಣ, ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಪರವಾಗಿದೆ, ನಮ್ಮ ಬೇಡಿಕೆ ಮಾನ್ವೇಟ್ ಮಾಡೋಣ, ನೀವು ಒಗ್ಗಟ್ಟಾಗಿ ಅಂತ ಹೇಳಿ ಕಳಿಸ್ತಾರೆ. ಅದಾದ ನಂತರ ಈ ನಮ್ಮ ಪ್ರೆಸ್ ಮೀಟ್ ಮಾಡಿ ನಮ್ಮ ಮೇಲೆ ಏಕಾಕಿ ಉದಾಹರಣೆ ದೌರ್ಜನ್ಯ ಮೇಲೆ ಈ ಒಂದು ನಿಗಮದಲ್ಲಿ ಕೂತ್ಕೊಂಡಿದ್ದಾರೆ, ದೌರ್ಜನ್ಯ ಮೇಲೆ ಸಮುದಾಯಗಳನ್ನ ತಳ್ತಾ ಇದ್ದಾರೆ. ಈಗ ಈ ನಿಗಮ ಇವರು ಒಗ್ಗಟ್ಟಾಗೋದು ಬೇಡ ಉದ್ದೇಶದಿಂದ 49 ಸಮುದಾಯಗಳ ಮುಖಂಡರ ಮೇಲೆ 7 ಜನದ ಮೇಲೆ FIR ಹಾಕ್ತಾರೆ. ನಮಗೆ ನಾವು ಮಹಿಳೆ ನನಗೆ ತಳ್ಳಿದ್ರು, ಹೊಡೆದ್ರು, ಮುಗಿದ್ರು ಅನ್ನೋ ಒಂದು ವಿಚಾರ ಇಟ್ಕೊಂಡು 7 ಜನದ ಕೇಸ್ ಹಾಕ್ತಿದ್ದಾರೆ. ಈ ನಮ್ಮ ಸುಳ್ಳು ಕೇಸನ್ನು ಹಾಕ್ತಾರೆ. ಇದು ನಮ್ಮ ವಿಸ್ತಾರ ಏನಪ್ಪ ಅಂತಂದರೆ 49 ಸಮುದಾಯಗಳು ಭಾಳ ಬಡವಿದ್ದಾರೆ. ಈ 49 ಸಮುದಾಯಗಳು ಇಡೀ ರಾಜ್ಯದಲ್ಲಿ ಒಂದು 3 ಲಕ್ಷ ದಾಟವಿಲ್ಲ. ಆದರೆ ಕೊರ್ಚಕರ್ಮ ಸಮುದಾಯದರು 6 ರಿಂದ 7 ಲಕ್ಷ ಜನಸಂಖ್ಯೆ ಇದ್ದಾರೆ. ರಾಜಕೀಯ ಬೆಲಾಡಿದ್ದಾರೆ, ಅಧಿಕಾರದ ಬೆಲಾಡಿದ್ದಾರೆ. ಅವರು ಒಂದು ಸಭೆಗೆ ನುಗ್ಗಿ ಬಲವಂತ ಮಾಡ್ತಾರೆ ಅಂದರೆ ಈ ಸಮುದಾಯಗಳಿಗೆ ಏನೇನು ನ್ಯಾಯ ಕೊಡ್ತಾರೆ. ಹಾಗಾಗಿ ಸರ್ಕಾರ ಎಚ್ಚೆತ್ಕೋಬೇಕು. ದಯಮಾಡಿ ಸಿದ್ದರಾಮಯ್ಯ ಗಮನ ಹರಿಸಬೇಕು, ನಮ್ಮ ಮಾನ್ಯ ಸಚಿವರು ಭಾಜಪನ ಗಮನ ಹರಿಸಬೇಕು, ಉಸ್ತುವಾರಿ ಸಚಿವರು ಗಮನ ಹರಿಸಬೇಕು. ತಕ್ಷಣದಲ್ಲೇ ಪಲ್ಲವಿನ ಅಧ್ಯಕ್ಷ ಸ್ಥಾನಕ್ಕೆ ಕಿತ್ತಾಕಬೇಕು. ಜೊತೆಗೆ ಒಬ್ಬ ಅಧಿಕಾರಿಯಾಗಿ ಅಯ್ಯಪ್ಪ ಆನಂದ್ ಕುಮಾರು ಮಾಜಿ ಮಿನಿಸ್ಟರ್ ಕಾರ್ ಮುಂದೆ ಗಾಡಿ ಕೂತ್ಕೊತಾರೆ, ನಮ್ಮ 49 ಸಮುದಾಯದ ಮುಖಂಡರ ಮೇಲೆ ಕೇಸ್ ಹಾಕ್ಸ್ತಾರೆ ಅಂದರೆ ಅಯ್ಯಪ್ಪನ ಸಸ್ಪೆಂಡ್ ಮಾಡಬೇಕು. ಈ ತಕ್ಷಣ ಮಾಡಿ ಅಲ್ಲಿ ಏನಾದ್ರು ನಿಗಮದ ಅಧ್ಯಕ್ಷ ಮಾಡೋದಾದರೆ 49 ಸಮುದಾಯದ ಯಾರು ಮಾಡಿ ದಯಮಾಡಿ ಕೂಡಲೇ ಚೆನ್ನಾಗಿ ಮಾಡಬೇಕು ಅಂತ ಮನವಿ ಪತ್ರ ರೆಡಿ ಮಾಡಿದ್ದೀವಿ. ಈ ಮನವಿಗೆ ಸ್ಪಂದಿಸಲಿಲ್ಲ, ಸರ್ಕಾರ ಎಚ್ಚೆತ್ಕೊಳ್ಳ ಅಂದರೆ ನಾವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಏನು 2.5 3 ಲಕ್ಷ 49 ಸಮುದಾಯ ಹೇಳಿದ್ವಿ, ಇವರು ಅಮಾನತು ಉಪವಾಸ ಬೆಂಗಳೂರು ಫ್ರೀಡಮ್ ಪಾರ್ಕ್ ತಯಾರಿದ್ದೇವೆ. ಹಾಗಾಗಿ ಮನವಿ ಪತ್ರ ಸಲ್ಲಿಸ್ತಾ ಇದ್ವಿ. ದಯಮಾಡಿ ತಾವು ಸಹಕರಿಸಬೇಕು. ಇದು ಜನಕ್ಕೆ ಮನವಿ ಪತ್ರನ ಕೊಟ್ಟಿದ್ದೀವಿ CMಗೆ ಮತ್ತು ಉಸ್ತುವಾರಿ ಸಚಿವರಾದ ಮಾರ್ಬಂಗಮ್ಮ ಅವ್ರ ಜೀವನನೇ ಒಂಥರ ಪರಿಸ್ಥಿತಿಗೆ ತಂದಿದ್ರು. ಮೊನ್ನೆ ಬೆಂಗಳೂರಿಗೆ ಹೋದಾಗ
49 ಸಮುದಾಯ ನಾವು ಮೀಟಿಂಗ್ ಮಾಡ್ತಾ ಇದ್ವಿ. ಈ ಪಲ್ಲವಿ ಮೇಡಮ್ ಅವರು ಮತ್ತು ಆನಂದ್ ಅವರು ಇವರೆಲ್ಲ ಬಂದು ಆ ಮೀಟಿಂಗನ್ನು ಸ್ವಲ್ಪ ಗಲಾಟೆ ಗೊಂದಲವನ್ನು ಮಾಡಿ 49 ಸಮುದಾಯ ಜಾತಿ ಇದನ್ನು ನಿಲ್ಲಿಸಿ ಇದು ಮಾಡಿದ್ರು. ಈಗ ಪಲ್ಲವಿ ಮೇಡಮ್ ಅವರಿಗೆ ಮತ್ತು ಆನಂದ್ ಅವರಿಗೆ ಇದರಿಂದ ವಜಾ ಮಾಡಿ ದಯವಿಟ್ಟು 49 ಜಾತಿಗೆ ಒಂದು ನ್ಯಾಯ ಕೊಡಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಬಂಧುಗಳೇ. ಅಲೆಮಾರಿ ಸಮುದಾಯಕ್ಕೆ ಅಲೆಮಾರಿ ಸಮುದಾಯಕ್ಕೆ 49 ಸಮಾಜ ಅಲೆಮಾರಿ ಬಂಧುಗಳಿಗೆ ನಮ್ಮ ಸಿಳ್ಳೆ ಖ್ಯಾತ ಸಮುದಾಯದ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಈ ಪ್ರತಿಭಟನೆಯಲ್ಲಿ ಉದ್ದೇಶಿಸಿ ಮಾತಾಡಬೇಕಂತೇಳಿ ಈ ಆಹ್ವಾನತೆ ಕೊಡ್ತಾರೆ. ಮೊದಲಿಗೆ 49 ಜಾತಿಯ ಒಕ್ಕೂಟಕ್ಕೆ ನನ್ನ ವಂದನೆಗಳು. ಜಾತಿ 49 ಜಾತಿ ಯಾಕೆ ಒಕ್ಕೂಟ ಮಾಡಿರೋದು ಗೊತ್ತಾಗಲಿಲ್ಲ. ಮೀಸಲಾತಿ ತೆಗೆದು ಒಳ ಮೀಸಲಾತಿ ಒಳಗೆ ಹೆಚ್ಚಿನ ಮೀಸಲಾತಿ ಕೊಡೋಕ್ಕೋಸ್ಕರ ಮಾಡಿದರು. ಅದರಲ್ಲಿ 2 ಜಾತಿ ಬಂದು ನಾವು ಬಲಿಷ್ಠರು ಎಲ್ಲ ಒಕ್ಕೂಟಗಳು 49 ಜಾತಿ ಇವತ್ತಿನವರೆಗೂ ಸರ್ಕಾರದ ಸೌಲಭ್ಯದ ಒಬ್ಬರಿಗೂ ಸಿಕ್ಕಿಲ್ಲ. ಯಾರೋ ಅಪರೂಪ ಸ್ವಲ್ಪ ಮೇಲಾಗಿ ಏನೋ ಇದ್ದರೆ ಮಾತ್ರ ಸಿಕ್ಕಿರ್ಬೋದು ಅಷ್ಟೇ, ಇನ್ನು ಯಾರಿಗೂ ಸಿಕ್ಕಿಲ್ಲ. ನಮ್ಮ ಜನ ಗುಡ್ಸಕ್ಕೆ ಆಗ್ತಿಲ್ಲ ಅವ್ರ ಕೈಲಿ. ಬರೇ ಬರ್ತಾರೆ ಇಲ್ಲ ಒಂದು ಹೇಳಿದ್ರು ಅಂತ ಬರ್ತಾರೆ ಹೋಗ್ತಾರೆ. ಸರ್ಕಾರದ ವರದಿ ಸಲ್ಲಿಸ್ತಾರೆ ಪಕ್ಕ ನಿಖರವಾದ ಮಾಹಿತಿ ಗೊತ್ತಿಲ್ಲ. ಹೀಗಾಗಿ ನಮ್ಮ ಸಾಹೇಬರು ಮೊನ್ನೆ ಬೆಂಗಳೂರಿಗೆ ಮೀಟಿಂಗ್ ಕರೆದಾಗ 49 ಜಾತಿ ಒಪ್ಪಿಸಿ ನಿಮ್ಮ ಬೆಳೆ ಅಷ್ಟು ಲಕ್ಷ ಐತಿ ಇಷ್ಟು ಲಕ್ಷ ಐತಿ 10,000 ಅದಕ್ಕೋಸ್ಕರ ಯಾರು ನಡೀತಾ ಇದೆ, ಅದು ಪರಿಷ್ಕಾರ ನಡೀತಾ ಇದೆ. ಆ ನಡೆಯೋ ವಿಚಾರಕ್ಕೋಸ್ಕರ 49 ಜಾತಿ ಒಕ್ಕೂಟ ಕರೆದು ಅದರಲ್ಲಿ 2 ಜಾತಿನ ಕರೀದೇ ಇರೋ ಜಾತಿ ಬಂದು ದಾಂಧಲೆ ಎಬ್ಸಿದೆ. ಒಕ್ಕೂಟ ದಾಂಧಲೆ ಎಬ್ಸೋಕೆ ಕಾರಣ ಏನಪ್ಪ ಅಂದರೆ ನಮ್ಮ ಸವಲತ್ತನ್ನು ನಮಗೆ ಸಿಗಲಾದ ಸವಲತ್ತನ್ನು ಕಿತ್ತು ತಿನ್ನೋಕ್ಕೋಸ್ಕರ. ಆ ಕಿತ್ತು ತಿನ್ನೋಕ್ಕೋಸ್ಕರ ಎಲ್ಲ ಕೊಟ್ಟರೆ ನಮಗೆ ಏನು ಸಿಗಲ್ಲ. ಮತ್ತು ಅವ್ರು ಪ್ರಬಲವಾಗ್ತಾರೆ. ಒಂದು ಇನ್ನೂ ತುಳಿತಾ ಇದ್ದಾರೆ. ನಮ್ಗೆ ಇನ್ನೂ 80 ವರ್ಷ ಅಂದರೆ ನಮ್ಮ ತುಕನ ಬಂದರೆ ಆ ರೀತಿ ತುಳಿತಾ ಇದ್ದಾರೆ. ಈ ಶೋಷಣೆಗೆ ಒಳಗಾಗದೆ ನಾವೆಲ್ಲ ಎಚ್ಚೆತ್ತು ಒಂದು ಹೋರಾಟಕ್ಕೆ ಒಂದು ಒಗ್ಗಟ್ಟಿನಿಂದ ಬೆಂಬಲದಿಂದ ಬೆಂಬಲಿಸ್ಬೇಕಂತಂದು ನನ್ನ 49 ಒಕ್ಕೂಟ ಜಾತಿ ಕೇಳ್ಕೊಳ್ತೇನೆ. ಇತ್ತೀಚೆಗೆ ನಮ್ಮ ಬೆಂಗಳೂರಿನಲ್ಲಿರುವ ಬಾಲಕಿ ಅರುಣಾನಾಗಪ್ಪ ಅವರ ಬಾಲಕಿ ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗುವಂಥ ಸಮಯದಲ್ಲೇ ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ. ಅತ್ಯಾಚಾರ ಅಂದರೆ ಒಬ್ಬತ್ತೇ ಹೆಣ್ಣಲ್ಲ, ನನ್ನ ಬಾಲಕಿ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಮೆಲತಿಯಾಗಿ ಆ ಕುಟುಂಬಕ್ಕೆ ಸರ್ಕಾರದ ವತಿಯಿಂದಲೇ ಒಂದು ಪರಿಹಾರ ಕೊಡಬೇಕು. ಮುಂದೆ ಈ ರೀತಿ ಆಗದಂತೆ ನಮ್ಮ ಎಲ್ಲಿ ಜನ ಇದ್ದಾರೋ ಅಲ್ಲಿ ಯಾರು ಕಂಪ್ಲೇಂಟ್ ಕೊಡೋದಾದ್ರು ಕಾರಣಗಳು ಏನು ಅಧಿಕಾರಿ ಸ್ಪೆಷಲ್ಲ. ಮೊನ್ನೆ ಇದು ಕೊಪ್ಪಳ ಜಿಲ್ಲೆಗೆ ಹತ್ರ ಕಂಪ್ಲೇಂಟ್ ಕೊಡೋದಾಗ ಎಷ್ಟೋ ಗಂಟೆ ಜನ ಅವ್ರನ್ನ ಹೊರಗಿಟ್ಟು ಆಮೇಲೆ ಕಂಪ್ಲೇಂಟ್ ತಗೊಂಡು ಈ ರೀತಿ ನಮಗೆ ಅಸ್ಪೃಶ್ಯತೆ ಕಾರಣದನ್ನ ಫಸ್ಟ್ ಬದಲಾಗಬೇಕು. ನಾವು ಮನುಷ್ಯತಾನೆ ಇನ್ನೊಬ್ಬ ಜಾತಿ ಮನುಷ್ಯ ಬಂದರೆ ಎಲ್ಲ ಮನುಷ್ಯ ನಾವು ಅವರಿಗೆ ಮನುಷ್ಯರು ನಮ್ಮನ್ನು ಗುರುಸ್ಬೇಕು ಸರ್ಕಾರ ಅಂತಂದು ನಾನು ಸರ್ಕಾರಕ್ಕೆ ಕೇಳ್ಕೊಳ್ತೇನೆ. ಮೆಲತಿಯಾಗಿ ಈಗೇನು ಬಂದಿದ್ದಿಲ್ಲ ಒಗ್ಗಟ್ಟಾಗಿ ನಿಮ್ಮ ಮಕ್ಕಳಿಗಾಗಲಿ ನಾವು ಅಕ್ಷರ ನಾನು ಫಸ್ಟು ಈ ಅಕ್ಷರ ಕಾರಣ ಆಗಿದ್ದೆ ನಮಗೆ ಮೂಲ ಎಡವಟ್ಟು. ಈಗ ನಮ್ಮದು ಹೊಟ್ಟೆಪಾಡಿಗೆಲ್ಲ ಆಗ್ಬಿಡುತ್ತೆ. ನಮ್ಮ ವಯಸ್ಸಿಗೆ ಹೊಟ್ಟೆಪಾಡು ನಮ್ಮ ಮಕ್ಕಳಿಗಾದ್ರೂ ಅಕ್ಷರಾಭ್ಯಾಸವನ್ನು ಕಲಿಸ್ರಿ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬರು ಕೂಡಂತಂದ್ರೆ ಒಬ್ರು ಕೂಡೋದಿಲ್ಲ. ಅದೇ ಥರದಿಂದ ಈಗ ಮೀಟಿಂಗ್ ಇದೆ ಬನ್ನಿ ಅಂತಂದ್ರೆ ಎಲ್ಲೆಲ್ಲೋ ಹೋಗ್ತಾರೆ. ಆ ಥರದಿಂದ ನಾವು ಏನಾಗ್ಬಿಟ್ಟಿವಿ ಅಂತಂದ್ರೆ ಎಲ್ಲ ಪೂರ್ತಿ ಎಲ್ಲೆಲ್ಲೋ ಆಗ್ಬಿಟ್ಟಿವಿ. ಎಲ್ಲಿ ಟೆಂಟ್ ಇದ್ರೆ ಅಲ್ಲೇ, ಎಲ್ಲಿ ಮನೆ ಇದ್ರೆ ಬರ್ರಿ ಅಂತಂದ್ರೆ ಒಕ್ಕಟ್ಟಾಗೋದಿಲ್ಲ. ಎಲ್ಲರೂ ಒಕ್ಕಟ್ಟಾಗಬೇಕು. ನಾವು ಏನು ಹೇಳಿದೆ ಅಂತಂದ್ರೆ ಅಧಿಕಾರಿಗಳಿಂದ ಈಗ ನಾವು ಇಲ್ಲಿ ಮಟ್ಟ ಬಂದಿದ್ದು ನಮಗೆ ನಮ್ಮ ಮೀಸಲಾತಿ ಬಗ್ಗೆ ನಾವು ಹೋರಾಟ ಬೆಳಗಾಂನಲ್ಲಿ ಹೋದ್ರು ಕೂಡ ಎಲ್ಲಾ ಅಧಿಕಾರಿಗಳು ಬಂದರು. ಪ್ರತಿಯೊಂದು ಜಿಲ್ಲೆದ MLಗಳು MHಗಳು ಎಲ್ಲ ಬಂದು ಆ ಅಲಿಮಾರಿಗಳಲ್ಲಿ ಬೆಳಗಾಂನಲ್ಲಿ ಬಂದಾಗ ಹೇಳಿದ್ರು. ಏನಂತ ಹೇಳಿದ್ರು, ಇಲ್ಲ ನಾವೆಲ್ಲ ಮಾಡ್ತೇವೆ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಅವತ್ತು. ಮುಖ್ಯಮಂತ್ರಿಗಳ ಸಲುವಾಗಿ ಎಷ್ಟೋ ಹೊತ್ತು ಕಾದಿವಿ, ಊಟ ಇಲ್ಲದೆ ಎಷ್ಟೋ ಅಲಿಮಾರಿಗಳು ಸಮುದ್ರದ ತೆಲೆಯಿಂದ ಅಲ್ಲಿ ಅಲಿಮಾರಿಗಳು ಬೆಳಗಾಂನಲ್ಲಿ ಸೇರಿದ್ವಿ. ಆ ಮುಖ್ಯಮಂತ್ರಿಗಳು ಬರಲಿಲ್ಲ, ಅಲ್ಲೇ ಒಳಗೆ ಕುತ್ಕೊಂಡು ಬರಲಿಲ್ಲ. ಯಾರೋ ಎಲ್ಲ ಇವೆಂಟ್ಸ್ಗಳು ಬಂದರು, ನಾವೆಲ್ಲ ಮಾಡ್ತೀವಂತೇಳಿ ಹೋದ್ರು. ಇಷ್ಟೊತ್ತಿಗೆ ಸುದ್ದಿ ಇಲ್ಲ. ಅದೇ ಥರ ಆಗ್ಬಿಟ್ಟೈತಿ. ಈಗ ನೋಡ್ರಿ, ಅತ್ಯಾಚಾರ ಎಲ್ಲ ಬೇಡಿಕೆ ತಿನ್ನೋರು ಅವ್ರು ಏನು ಮಾಡ್ತಾರಂತಾರೆ ನಮ್ಮ ಹಳ್ಳಿ ಜನ. ಬೆಳಿಗ್ಗೆ ಎದ್ಬಿಟ್ಲೆ ಎಲ್ಲೆಲ್ಲೋ ಕಾಡಲ್ಲಿ, ಎಲ್ಲೋ ಹಳ್ಳಿ ದೂರ ಇರ್ತದೆ, ಬಸ್ ಇಲ್ಲದೆ ಎಲ್ಲೋ ನಡ್ಕೊಂಡು ಹೋಗ್ತಿರ್ತಾರ. ಅಂತಾದ್ರಲ್ಲಿ ಈಗ ಬೆಂಗಳೂರಲ್ಲಿ ಒಂದು ಅತ್ಯಾಚಾರ ಮಾಡಿ ಹಾಕಿದ್ರು. ಇದು ಯಾದಗಿರಿಯಲ್ಲಿ 3 ಮಕ್ಕಳನ್ನು ಅವರು ಹಿಂದುಳಿದ ಸಮಾಜದ ಯಾರು ಅಲಿಮಾರಿಗಳು ಹೋದಾಗ
ಕೆರೆಯಲ್ಲಿ ಅವ್ರನ್ನ ಮಾನಭಂಗ ಮಾಡಿ ಆ ಸಣ್ಣ ಮಕ್ಕಳು ರೀ, ಒಂದು 14-13 ವರ್ಷದ ಮಕ್ಕಳನ್ನ ಅಲಿಮಾರಿಗಳು ಅವ್ರನ್ನ ಅತ್ಯಾಚಾರ ಮಾಡಿ ತೆಗೆದು ಅವ್ರನ್ನ ಕೊಲೆ ಮಾಡಿ ನೀರಲ್ಲಿ ಒಸ್ತಿದ್ರು ಕೆರೆಯಲ್ಲಿ. ಅಂಥದ್ರಲ್ಲಿ ಪಲ್ಲವಿ ಮೇಡಮ್ ಅವರು ನಮ್ಮ ನಿಗಮಕ್ಕೆ ನಿಗಮ ಆಗಿರೋದೇ ಈಗ 2 ವರ್ಷ ಕೆಳಗೆ. ಎಷ್ಟು ವರ್ಷಗಳು 70 ವರ್ಷಗಳಿಂದ ನಾವು ಕಾದ್ರೂ ಕೂಡ ನಮ್ಗೆ ಒಂದು ನಿಗಮ ಇಲ್ಲ. ನಮ್ಮ ಅಲಿಮಾರಿಗಳಿಗೆ ಎಲ್ಲೆಲ್ಲೋ ಓಡಾಡ್ತಾ ನಮ್ಗೆ ಎಲ್ಲಿ ಹೋದ್ರು ಕೂಡ ಸುಮ್ಮನೆ ಎಲ್ಲಿ ಹೋದ್ರು ಕೂಡ ನಮ್ಗೆ ಏನು ನೆಲೆ ಇಲ್ಲದಾಗೆ ಈಗ ಒಂದೊಂದು ಊರಲ್ಲಿ ಸೇರ್ಕೊಂಡು ಗುಂಪು ಕಟ್ಕೊಂಡು ಏನೋ ರೇಷನ್ ಕಾರ್ಡು ವೋಟ್ ಲಿಸ್ಟ್ ಅನ್ನೋದು ಒಂದೊಂದು ನಮ್ಮ ಎಲ್ಲೆಲ್ಲೋ ಇರೋರನ್ನ ತಂದು ಒಂದೊಂದು ಊರಿಗೆ ಸೇರಿಸಿ ನಾವೆಲ್ಲ ಮುಖಂಡರು ಎಲ್ಲ ಸೇರ್ಕೊಂಡು ಮಾಡ್ಕೇಳ್ರಿ, ಹುಡ್ರನ್ನೆಲ್ಲ ಶಾಲೆಗೆ ಹಾಕ್ರಿ, ಹಿಂಗೆ ಹೋಗಿ ನಾವಂತೂ ನಮ್ದು ಮುಗ್ದಿದೆ. ಈಗ ಮಕ್ಕಳಾದ್ರು ಅಂತೇಳಿ ನಾವು ಎಲ್ಲ ಪೇದೆಗಳು ಎಲ್ಲೆಲ್ಲೋ ಸೇರಿಸ್ತಾ ಇದ್ದೀವಿ. ಆದರೂ ಕೂಡ ನೋಡ್ರಿ ಅಲ್ಲಿ ಹೋಗಿ ಅವ್ರನ್ನು ಕೊಲೆ ಮಾಡಿ ಹಾಕಿದ್ರೆ ಅವ್ರು ದಿಕ್ಕಿಲ್ಲದೇ ಇಲ್ಲ. ಪಲ್ಲವಿ ಮೇಡಮ್ ಅವರು ಅಲ್ಲಿಗೆ ಬರ್ರಿ ಅಂತೇಳಿ ಕರೆದ್ರೆ ಎಷ್ಟೋ ದಿನಗಳಿಗೆ ಬಂದಲ್ಲೆಲ್ಲ ನೋಡ್ಕೊಂಡು ಹೋಗಿ ಮತ್ತೆ ಏನು ಮಾಡಿದ್ರು ಅವ್ರಿಗೆ? ಇಷ್ಟು ದಿವಸ ಆದರೂ ಕೂಡ ಅಲ್ಲೆಲ್ಲ ಏನು ಮಾಡಲಿಲ್ಲ. ನಮ್ಮ ನಿಗಮಕ್ಕೆ ಪಲ್ಲವಿ ಮೇಡಮ್ ಅವರು ಅವ್ರನ್ನ ಮಾಡಿದಕ್ಕೋಸ್ಕರವಾಗಿ ನಮಗೆ ಇಲ್ಲಿ ಬಂದರು, ಮೊನ್ನೆ ದಾವಣಗೆರೆ ಜಿಲ್ಲೆಗೆ ಬಂದರು, ಗುತ್ತೂರಿಗೆ ಬಂದರು. ಆವತ್ತಿಲ್ಲಿ DC ಮೀಟಿಂಗ್ನಲ್ಲಿ ಇಲ್ಲಿ ಬಂದರು. ನಮಗೆ ಅಲ್ಲಿ ಯಾವುದೋ ನಮ್ಮ ಸಂವಿಧಾನ ಭವನದಲ್ಲಿ ನಮಗೆ ಅಲ್ಲಿ ಜೇಚ್ ಪಟೇಲ್ ಇವ್ರದ್ರಲ್ಲಿ ಬಂದು ಕ್ಯಾರ್ಕೆಟಲ್ಲಿ ಬಂದು ಮೀಟಿಂಗ್ ಮಾಡಿದ್ರು. ನಾವೆಲ್ಲ ಹೋದ್ವಿ. ರಾತ್ರಿ 8 ಗಂಟೆಗೆ ಬರ್ತೀವಿ ಅಂತ ಹೇಳಿ 11 ಗಂಟೆಗೆ ಬಂದರು. 11 ಗಂಟೆ ಮಾಟ ನಾವೆಲ್ಲ ಮುಖಂಡರು ಎಲ್ಲ ದೂರ ಬಸ್ ಇಲ್ಲ, ಏನಿಲ್ಲ, ಬೈಕ್ ತಂದವರು ಬೈಕ್ ತರಲಿಲ್ಲ. ಅಂಥದ್ರಲ್ಲಿ ಕಾದು ಕೂತ್ಕೊಂಡು 11 ಗಂಟೆಗೆ ಮೀಟಿಂಗ್ ಮಾಡಿ ಏನು ದೌರ್ಜನ್ಯ ಮಾಡಿ ಭಾರಿ ಚೆನ್ನಾಗಿ ಮಾತಾಡಿದ್ರು. ಬಿಡು ಮೇಲೆ ಪಲ್ಲವಿ ಮೇಡಮ್ ಅವರು ನಾವು ಬರೀ ಕೇಳ್ತಿದ್ವಿ ನೋಡಿದ್ವಿ ಅಂತೇಳಿ. ಅಲ್ಲಿಂದ ನಾಳೆ ಅಂತೇಳಿ ಇಲ್ಲಿ DC ಆಫೀಸಿಗೆ ಬಂದರು. DC ಆಫೀಸಿಗೆ ಬಂದು ಇಲ್ಲಿ ಅವತ್ತು ಸಭೆ, ಈಗ 4 ಕಮಿಟಿ ಮುಖಾಂತರ ಸಭೆಯಲ್ಲಿ ಈಗ ಹಳಬರು ಐದಾರು ಅನ್ನೋದು ಅವ್ರಿಗೆ ನೆನಪಿಲ್ಲ. ಎಲ್ಲರನ್ನ ಬಿಟ್ಟರು ಇಲ್ಲಿ ಬಂದು DC ಆಫೀಸ್ನಲ್ಲಿ ಕೂತ್ಕೊಂಡ್ರು. ಏನು ಮಾತಾಡಿದ್ರೆ ಏನು ಗೊತ್ತಿಲ್ಲ. ನಾವೆಲ್ಲ ಇನ್ನು ಬರಕಚ್ಚಿ ಗೇಟ್ ಹತ್ರ ಆಗಲೇ ಹೊರಗಡೆ ಬಂದ್ರು. ಏನು ಪ್ರೆಸ್ ಮೀಟಿಂಗ್ ಮುಗಿತು, ಯಾರನ್ನ ಕೇಳಿ ಪ್ರೆಸ್ ಮೀಟಿಂಗ್ ಮುಗಿದ್ರು, ಯಾರನ್ನ ಆಯ್ಕೆ ಮಾಡಿದ್ರು ಅನ್ನೋದು ಅದು ಗೊತ್ತಿಲ್ಲ. ಅವರು ಅಧ್ಯಕ್ಷರಾಗಿ ಅದೊಂದು ನಮ್ಮ ಗುತ್ತೂರಿಗೆ ಬಂದರು. ಅಲಿಮಾರಿಗಳಿಗೆ ಟೆಂಟಲ್ಲಿ ಬಂದರು. ಏನು ಒಂದೊಂದು ಹತ್ರ ಇವರೆಲ್ಲ ಪಾಪ ಇವರೆಲ್ಲ ಹೊಡ್ಕೊಂಡು ಎಲ್ಲ ಇದನ್ನು ಮಾಡಿ ನಾವು ಪಲ್ಲವಿ ಮೇಡಮ್ ಅಂದ್ರೆ ನಾವು 20-25 ಚೇರು ಎಲ್ಲೋ ಟೆಂಟ್ಗಳಲ್ಲಿದ್ದು ಎಲ್ಲ ತಂದು ಒಂದು ಟೆಂಟಲ್ಲಿಟ್ಟು ಅವ್ರನ್ನೆಲ್ಲ ಕೂಡಿಸಿ ಒಂದು ಪಾಠ ಇಲ್ಲ, ಒಂದು ನೆರಳು ಥರ ಮಾಡಿ ಬರ್ತಾರೆ. ಪಲ್ಲವಿ ಮೇಡಮ್ ಅವರು ಕೂರ್ತಾರೆ, ನಮಗೆಲ್ಲ ಸಮಸ್ಯೆ ಬಗೆಹರಿಸ್ತಾರೆ. ಎಲ್ಲ ಸಮುದಾಯಗಳಿಗೆ ಒಂದತ್ರ ಹೇಳ್ಬಿಟ್ರೆ ಸಾಕು ಅನ್ನೋದು ನಾವೆಲ್ಲ ವ್ಯವಸ್ಥೆ ಮಾಡಿ ಎಲ್ಲೋ ಒಂದು ಟೇಬಲ್ ತಂದು ಅದ್ರ ಮೇಲೆ ಒಂದು 20-25 ಬಾಟ್ಲಿ ನೀರು ತಂದು ಎಲ್ಲ ಇಟ್ಟಿವಿ. ಬಂದು ಸಾಯಂಕಾಲ ಬಂದು ಹಿಂಗೆ ಬಂದರು. ಪಲ್ಲವಿ ಮೇಡಮ್ ಅವ್ರು ಬರ್ತಾರೆ, ಕೂತ್ಕೊಳ್ತಾರೆ. ಎಲ್ಲಿ ಹಿಂಗೆ ಬಂದು ಒಂದೇ ಟೆಂಟಲ್ಲಿ ಬಂದು ಹಿಂಗೆ ಏನು ಹಿಂಗೆ ನೋಡಿದ್ರು, ಬೊಗ್ಗಿ ನೋಡಿದ್ರು, ಅಲ್ಲಿ ಮಾತಾಡಿದ್ರು, ಅಲ್ಲೊಂದು ಫೋಟೋ ಹೊಡ್ಕೊಂಡ್ರು. ಅಲ್ಲಿ ಡೈರೆಕ್ಟ್ ಸಿಂಧೋಳು ಸಮುದಾಯ ಮನೆಗಳಿಗೆ ಹೋದ್ರು. ಅಲ್ಲಿ 1-2 ಮಾತು ಮಾತಾಡಿದ್ರು. ಅದನ್ನು ಸ್ವಲ್ಪ ಕಣ್ಣೀರು ಹಾಕಿದ್ದು ಮುಖ್ಯ. ಅಲ್ಲಿ ಮಸಳಿ ಕಣ್ಣೀರು ಹಾಕಿದ್ರು. ಅಲ್ಲಿ MLCಗಳು ಎಲ್ಲ ಬಂದಿದ್ರು. ಅವರಲ್ಲಿ ಏನಪ್ಪ ನಿಮ್ಗೆ ಸಹಾಯ ಮಾಡ್ತಾರೆ? ಇಲ್ಲ, ನಿಮಗೆ ಕರೆಕ್ಟ್ ನಾಳಿಂದ ಸೋಲಾರ್ ಹಾಕ್ರಿ, ಇವ್ರಿಗೆಲ್ಲ ನಲ್ಲಿ ಹಾಕ್ಸ್ರಿ, ಇವ್ರಿಗೆಲ್ಲ ಪಾಠ ಎಲ್ಲ ಇದನ್ನ ಮಾಡ್ರಿ, ಮನೆಗೆ ಬರ್ಕೊಡ್ರಿ. ಬರ್ಕೊಂಡ್ಬಿಟ್ರು ನಗರಸಭೆಯವರು ಎಲ್ಲ ಹೋದ್ರು. ಹೋದ್ಮೇಲೆ ಕಣ್ಣೀರು ಏನು ಹಾಕೋದಂತಂದ್ರೆ ಕಣ್ಣೀರು ಹಾಕೋದು ನೋಡಿ ನಮ್ಮ ಹೆಣ್ಮಕ್ಳೆಲ್ಲ ಪಾಪ ನಮಗೆ ಯಾರು ನಿಗಮದಲ್ಲಿ ಇದ್ದಿಲ್ಲ, ಇಂಥ ಮೇಡಮ್ ಅವ್ರು ಸಿಕ್ಕರು ಅಂತೇಳಿ ನಮಗೆಲ್ಲ ಖುಷಿ ಆಗಿಬಿಟ್ಟಿತ್ತು. ಅಂತಂದ್ರೆ ಕಣ್ಣೀರು ಹಾಕಿ ಅವ್ರು ಓಡಿಸ್ಕೊಂಡು ಸಮಾಧಾನ ಮಾಡ್ಕೊಂಡು ಬಂದರು. ನಾವು ಅಲ್ಲಿ ಬಂದು ಕುದುರ್ತಾರ ಸಭೆಯಲ್ಲಿ ಏನಾದರೂ ಕುಂದುಕೊರತೆಗಳನ್ನು ಹೇಳ್ತೀವಿ, ನಮ್ಮ ಪರಿಸ್ಥಿತಿ ಹೇಳ್ತೀವಿ ಅಂತೇಳಿ ನಾವು ಅಂದ್ಕೊಂಡ್ಬಿಟ್ರೆ ಅಲ್ಲಿಂದ ಬಂದರು. ಹಿಂಗೆ ಫೋನ್ ಮಾಡಿಬಿಟ್ರು. ಅವ್ರು ಬಂದು ಗಾಡಿ ಅಲ್ಲಿ ನಿಲ್ಸಿದ ಗಾಡಿಗೆ ಡೈರೆಕ್ಟ್ ತಂದುಬಿಟ್ರು. ಹಂಗೆ ಹತ್ಕೊಂಡು ಹೋಗ್ಬಿಟ್ರು. ಏನು ಮಾಡ್ಬೇಕು, ನೀರಾಗ ಹುಣಸೆಹಣ್ಣು ತೊಳ್ದಂಗೆ ಆಗ್ಬಿಡ್ತು. ಪಲ್ಲವಿ ಮೇಡಮ್ ಅವ್ರು ಬಂದು ಕರೆಂಟ್ ಹಾಕಲಿಲ್ಲ. ಇಷ್ಟೊತ್ತಿಗೆ ಈಗ ಒಂದು 3 ತಿಂಗಳು 4 ತಿಂಗಳ 5 ತಿಂಗಳಾಗಕ್ಕೆ ಬಂತು, ಒಂದು ಕರೆಂಟ್ ಇಲ್ಲ. ಅವರೆಲ್ಲ ನಮ್ಗೆ ಬರ್ಕೊಂಡು ಹೋಗಿ ಅಲ್ಲಿ ಬುಕ್ನಾಗ ಇಟ್ಬಿಟ್ರು. ನಾವು ಅಂತಾವು 101 ಸರ್ತಿ ಎಷ್ಟೋ ಸರ್ತಿ ಎಲ್ಲ ನಮ್ಮ ಅಲಿಮಾನಿಗಳು ಕುಂದುಕೊರತೆಗಳ ಅರ್ಜಿಗಳು ಕೊಟ್ಟಿವಿ, ಮನೆಗಳಿಗೆ ಕೊಟ್ಟಿವಿ. ಈಗ ಮಾಡ್ತೀವಿ, ಆಗ ಮಾಡ್ತೀವಿ. ಸಾಧಾರಣತ ನಮಗೆ ನಾವೇ ಮುದುಕರಾಗ್ಬಿಟ್ಟಿವಿ. ನಮ್ಮ ಊರಲ್ಲಿ ಆಶ್ರಯ ಕಾಲೋನಿ ಯಾರು SM ಕೃಷ್ಣ ಇದ್ದಾಗ, K ಶಿವರಾಮ್ ಜಿಲ್ಲಾಧಿಕಾರಿಗಳಿದ್ದಾಗ ಆವಾಗ ಆಶ್ರಯ ಕಾಲೋನಿ ಅಂತೇಳಿ ಒಂದು ಹರಿಹರದಲ್ಲಿ, ಇಲ್ಲಿ ಯರಗುಂಟೆ ಹತ್ರ ನಾವು ಹುಟ್ಟಿ ಬೆಳೆದವ್ರು. ನಾವು ಇಲ್ಲಿ ಜೀವನ ಇಲ್ಲಿ ಯಾವುದೋ ಇಲ್ಲಿ ಇದು ಚೌಡೇಶ್ವರಿ ನಮ್ಮ ಇಲ್ಲ ಅರುಣಾ ಟಾಕೀಸ್ ಹತ್ರ ಎಲ್ಲ ಸಣ್ಣ ಮಣಿಗಳು ಕಟ್ಕೊಂಡು ಎಷ್ಟೋ ಹೋಯ್ತು. ಅದನ್ನೆಲ್ಲ ಚಪಾಟಿ ಮಾಡಿ ಅಲ್ಲಿಂದ ಹೋಗಿ ಪಾಪ ಯರಗುಂಟೆಯಲ್ಲಿ ಮನೆಗಳಾದವು ಅವ್ರಿಗೆ. ಆವಾಗ ಅಲ್ಲಿಗೆ ಇಲ್ಲಿಗೆ ನಾವು ಮುದುಕರಾದ್ವಿ. ಒಂದು ಮನೆ ಇಲ್ಲ, ಎಂಥ ಮನೆ ಇಲ್ಲ, ಆಶ್ರಯ ಮನೆ ಇಲ್ಲ, ಏನು ಇಲ್ಲ. ಮಾಡ್ತೀವಿ ಅಂತೇಳಿ ಇದೇ ಬಂದಿದೆ. ನಮಗೇನಂತಂದರೆ ನಾವೀಗ ಎಷ್ಟು ಹೇಳಿದ್ರು ನಮ್ಮ ಮುಖಂಡರು ಹೇಳೋದಷ್ಟೇ, ಅಲಿಮಾರಿಗಳಲ್ಲಿ ಹೇಳೋದಷ್ಟೇ, ನಮ್ಮ ಕುಂದುಕೊರತೆಗಳು ಇಷ್ಟೇ. ನಮ್ದು ಏನಿದ್ರು ಕೂಡ ಇದೇ ಹೊಟ್ಟೆಪಾಡಿಂದು. ನಾವು ಈಗ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ಅವ್ರ ಮುಂದಿನ ದೇವ್ರ ಗತಿ ನಾವೆಲ್ಲ ಓದಿಸ್ತಾ ಇದ್ದೀವಿ. ಮುಂದಿನ ಪ್ರಪಂಚ ಏನಿದೆ ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ಪಲ್ಲವಿ ಮೇಡಮ್ ಅವ್ರು ನಾವು ಅಭಿಮಾನ ಇಟ್ಟಿದ್ವಿ.
ಕಣ್ಣೀರು ಹಾಕಿ ಹೋದ್ರಷ್ಟೇ. ಅವ್ರನ್ನ ಮಾತ್ರ ಈಗ ನಮ್ಮ 7 ಮಂದಿ ಮುಖಂಡರ ಮೇಲೆ ಮೀಟಿಂಗ್ ಆಗ್ಬೇಕಾದ್ರೆ ಈಗ ಅಲ್ಲಿ ಮೀಟಿಂಗ್ ಆಗ್ತಾ ಇದೆ 49 ಜಾತಿದಂತಂದ್ರೆ ನಾವೇನು ಕೊರಮಾಗೊಚ್ಚವರು ಅವ್ರನ್ನ ನಾವು ಬೇಡ ಅಂದಿಲ್ಲ. ನಾವು ಅವ್ರು ನಮ್ಮವ್ರೆ ಅಲಿಮಾರಿಗಳು ಅಂತಂದ್ರೆ ನಾವು ಎಲ್ಲ ಅಣ್ತಂದ್ರೆ, ಆದ್ರೂ ಕೂಡ ಅವ್ರದ್ದೊಂದು ಸಮುದಾಯ ಆಗ್ಬೇಕು, ಅವ್ರಿಗೊಂದಿರ್ಬೇಕು. ನಮಗೆ 49 ಜಾತಿಯಲ್ಲಿ ನಮ್ದೊಂದು ಆಗ್ಬೇಕು ಅನ್ನೋದು ನಮ್ಮ ಕೃತಿ. ಅದರಲ್ಲಿ ಅಲ್ಲಿ ಈಗ ಇಲ್ಲಿ ಅಲ್ಲಿ ಹೊಡೆದಾಡ್ತಾರೆ ನಮ್ಮ ಪಾರ್ಟಿಯವರು ಅಲ್ಲಿ